ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಎಂದು ಕುಣಿದ ಗುರುವೇ ನಿನ್ನ ಆಟವಲ್ಲವ್ಯಾರ್ಯಾರೋ ಶಿವನೇ ನಿನ್ನ ಆಟವಲ್ಲವ್ಯಾರ್ಯಾರೋ ಹರನೇ ನಿನ್ನ ಆಟವಲ್ಲವ್ಯಾರ್ಯಾರೋ ಗುರುವೇ ನಿನ್ನ ಆಟವಲ್ಲವ್ಯಾರ್ಯಾರೋ. ಅವ್ವ ನನಗೆ ಬಹಳ ಹಸಿವಾಗದ. ಯಾಕೆ ಮಗ ನೀ ಎಂದು ಹಸಿವು ಅಂದವಲ್ಲ, ಇವತ್ತ ಯುಗಾದಿ ಹಬ್ಬದ ಹೋಳಿಗೆ ಮಾಡಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಆದ್ಮೇಲೆ ನಿನಗೂ ಊಟ ಕೊಡ್ತೀನಿ. ಹಂಗಾದ್ರೆ ನಾ ಸ್ನಾನ ಮಾಡಬಲ್ಲಿ. ಅಯ್ಯೋ ಶನಿ, ಇವತ್ತು ಹಬ್ಬದಂತ ನಾನ ನಿನ್ ತಲೆ ನೀರ್ ಹಾಕಿನಿ, ಮತ್ತೆ ಮಾಡ್ತೀಯ ಯಪ್ಪ? ನೆಗಡೆ ಅದಕ್ಕೆ ಬೇಡಪ್ಪ. ಈಗ ಮೂರ್ ದೇವ್ರಿಗೆ ನೈವೇದ್ಯ ಕೊಟ್ಬಾ ಹೋಗು. ಸ್ವಾಮಿಗಳು ಬಂದ್ರ ಆದ್ಮೇಲೆ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆಯೇ ನನಗೆ ತಿಳಿಯೋದು. ಎಲ್ಲ ದೇವ್ರಿಚ್ಛ. ನಮ್ ಹಣೆ ಬಾರ್ದಾಗ ಏನದು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗಿದು ಗಿರಿಮಲ್ಲನ ಬಸ್ ಹಾಕಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲೇ ಹೋಗುದಿಲ್ಲ. ಇಲ್ಲೇ ಕುಂಬಾರರು ಅಣ್ಣಾರಾಯ ಸಿದ್ದರಾಮ ತೋಟಿವ ಯಾರ ಮನೆಗೆ ಹೋಗಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ ಮಗ. ಸಿದ್ಕೊಂಡ ಎಲ್ಲಿ ಹೋದ್ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಾಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಬಳಸಿದರು. ಬೆಳ್ಳ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದುಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನು ಕರೆಸುವಂತಿತ್ತು. ನನ್ನ ಮಗನ ಏನಾರ ನಡೆಯಲು ಏನು ಇದು ನಿನ್ ಕೈಯದು? ಇವು ಅಪಗಳ ಬಟ್ಟೆ. ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ನೋಡಿಲಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗಾದವು. ಹೇಳ್ದೇವಿ ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಎಲ್ಲಿ ಹೋದ? ಮೇಲ್ಗಿರಿ ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ. ಅದೇ ಆಯ್ತಲ್ಲ ಶಿವನೇ, ಅದೇ ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚಕ್ಕಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣ. ನಮ್ಮ ಮಗನ ಭಿಕ್ಷಾ ದೂರ.